ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡೋದು ಎಷ್ಟು ಸುಲಭ ನೋಡ್ರಿ. ಮಾಡೋಕ್ಕೆ ಬರೋಂಗಿಲ್ಲ ಅನ್ನೋರಿಗೆ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೇನೆ. ನೀವು ಮನೇಲೇ ಮಾಡಿದ ಹಿಟ್ಟಾದರೆ, ಮಾಡಿಸಿದ ಹಿಟ್ಟಾದರೆ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ತಂದು ಹಿಟ್ಟಾದರೆ ಅದಕ್ಕೆ ಸ್ವಲ್ಪ ಏನು ಮಾಡಿ ಅಂತ ಹೇಳಿದ್ರೆ, ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕೆ ಇಟ್ಕೊಂಡು, ಹೀಗೆ ಹಿಟ್ಟನ್ನು ನೀವು ಯಾವುದ್ರಲ್ಲಿ ರೊಟ್ಟಿ ಮಾಡ್ತೀರ ಅದರಲ್ಲಿ ಹಿಟ್ಟು ಹಾಕ್ಕೊಂಡು, ನಮ್ಮಲ್ಲಿ ಮೊದಲು ಕೊಣಮಿಗೆ ಹೇಳಿ ಬರ್ತೈತೆ ರೀ ಕಲ್ಲಿಂದು, ಈ ಗ್ಯಾಸ್ ಕಟ್ಟಿನೇ ರೊಟ್ಟಿ ಮಾಡೋಕೆ ಆಗೋಗಿದೆ. ಹಿಂಗೆ ಹಾಕ್ಕೊಂಡು ಸೌಟಿಂದ ಸ್ವಲ್ಪ ಅಥವಾ ಕೈಯಿಂದ ನೋಡಿಕೊಂಡು ಹುಷಾರಿಂದ ಕೂಡಿಸ್ಕೊಂಡು ಬೇಕಾದರೆ ಸ್ವಲ್ಪ ನೀರು ಸೇರಿಸಿ ನಾದ್ಕೋಬೋದು. ಅಥವಾ ಇನ್ನು ಜಿಗಿಟು ಮಾಡೋದು ಹೇಳ್ತಾರೆ ನಮ್ಮ ಕಡೆ. ಅಂದರೆ ಪಾತ್ರೆಯಲ್ಲಿ ನೀರಿಟ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೂಡಿಸ್ಕೊಂಡು ಮುದ್ದೆ ಥರ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಮಾಡ್ಬೋದು. ಆ ಥರ ಮಾಡಿದರೆ ರೊಟ್ಟಿ ಹರಿಯೋದೇ ಇಲ್ಲ, ಸಖತ್ತಾಗಿ ಬರ್ತಾಯಿದೆ. ಆದರೆ ರೋಳದ ರೊಟ್ಟಿ ಮಾಡೋದ್ರಲ್ಲಿ ಹಿಟ್ಟನ್ನು ನಾದೋದೇ ಮೇನ್ ಪಾಯಿಂಟ್. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೇವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಮತ್ತು ಹೀಗೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ರೊಟ್ಟಿಗೆ ನೀರು ಹಚ್ಚಲೆ ಒಂದು ಕಾಟನ್ ಬಟ್ಟೆ ತೆಳುವಾಗಿರೋದು ಅಥವಾ ಮೊಸರ ಪಂಜಿ ಹಳೇದಿದ್ದರೆ ಆ ರೀತಿ ಬಟ್ಟೆ ತೆಗೆದುಕೊಂಡು ಇಟ್ಕೊಳ್ಳಿ, ಕ್ಲೀನ್ ಮಾಡಿಕೊಂಡು. ತೀರ ದಪ್ಪ ಕಾಟನ್ ಬಟ್ಟೆ ತೊಗೋಬೇಡಿ, ರೊಟ್ಟಿ ಮೇಲೆ ನೀರು ಹಚ್ಚೋದಕ್ಕೆ ಸರಿಯಾಗೋದಿಲ್ಲ. ಈ ರೀತಿ ಏನು ಮಾಡಿರಿ ಅಂತ ಹೇಳಿದ್ರೆ ನಾದ್ಕೊಳ್ಳಿ. ಇದನ್ನು ರೊಟ್ಟಿ ಮಾಡ್ತಾ ಇರೋದು ನನ್ನ ತಮ್ಮನ ಹೆಂಡತಿ. ಮೊನ್ನೆ ಊರಿಗೆ ಬಂದಿದ್ದರು, ಆವಾಗ ಮಾಡುವಾಗ ವಿಡಿಯೋ ಮಾಡಿದ್ದೆ. ಯಾಕೆಂದರೆ ಕರಾವಳಿ ಮಲೆನಾಡಿನಲ್ಲಿ ಕೆಲವರು ನಿಮ್ಮ ಕಡೆ ಕೇಳಿಕೊಂಡ್ರು, ಎಷ್ಟು ನೋಡಿಕೊಂಡ್ರು ಉತ್ತರ ಕರ್ನಾಟಕದವರು ಬಯಲುಸೀಮೆಯವ್ರ ಥರ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಅಂತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋ. ಈ ರೀತಿ ನಿಮಗೆ ಬೇಕಾದಷ್ಟು ಹಿಟ್ಟನ್ನು ಅಳತೆ ಮಾಡಿಕೊಂಡು ಹಿಟ್ಟು ಕಾಯಿಸ್ಕೊಂಡು ಚೆನ್ನಾಗಿ ಈ ರೀತಿ ನಾದೋದಕ್ಕೆ ನಮ್ಮಲ್ಲಿ ಚರ ನಾದೋದು ಹೇಳ್ತಾರೆ. ಸರಿಯಾಗಿ ನಾದ್ಕೊಂಡು ರೊಟ್ಟಿ ಮಾಡಿರಿ. ಮೊದಲೆಲ್ಲ ರೊಟ್ಟಿ ಟಪ್ ಅಂತ ರೊಟ್ಟಿ ಬಡಿಯಾಕತ್ರ ಅವ್ರ ಮನೆಯವ್ರ ರೊಟ್ಟಿಗೆ ಹಾಕತ್ತವ, ಇವ್ರ ಮನೆಯವ್ರ ರೊಟ್ಟಿಗೆ ಹಾಕತ್ತವ. ನಿಮ್ಮದಿನ ಆಗೇ ಇಲ್ಲ ಹೇಳಿ ಗಂಡು ಮಕ್ಕಳು ಬೈತಿದ್ರು ಹಳ್ಳಿ ಒಳಗೆ. ಆದರೆ ಈಗ ಹೆಂಗಾಗದೆ ಅಂದ್ರೆ ಅವಾಗಳು ಮಾಡೋ ಸೌಂಡ್ ಮನೆ ಒಳಗೆ ರೊಟ್ಟಿದು ಕೇಳಂಗಿಲ್ಲ. ಯಾಕಂತಂದ್ರೆ ಈಗ ಎಲ್ಲರೂ ರೊಟ್ಟಿನ ಲಟ್ಸೋದಾಗ್ಯದ. ಹಿಂಗೆ ನೋಡಿರಿ, ಅಂಗಡಿ ಹಿಟ್ಟಿದು ಅದಕ್ಕೆ ಅಷ್ಟು ಸರಿ ಗಟ್ಟಿ ಬರಲಿಲ್ಲ. ಜಿಗಿಟು ಮಾಡ್ಕೊಂಡು ಹಿಟ್ಟಾದ್ರೆ ಸರಿ ತಂಗೆ ಬರ್ತದೆ, ಅಂಗಡಿದಾಗಲಿ ಮನೆಯದಾಗಲಿ. ಲತ್ತುಡಿ ಹಿಡಿತು ಹೇಳಿ ಅದಕ್ಕೆ ಪ್ಲಾಸ್ಟಿಕ್ ಸುತ್ಕೊಂಡು ಕಟ್ಕೊಳಕತ್ತಾಳೆ. ಪ್ಲಾಸ್ಟಿಕ್ ಸುತ್ತಿದ್ವಿ ಅಂದ್ರೆ ಚಪಾತಿ ರೊಟ್ಟಿ ಉದ್ದುವಾಗ ಸ್ವಲ್ಪನೂ ಅದಕ್ಕೆ ಹಿಡಿಯೋದಿಲ್ಲ. ಇನ್ನು ನೀವು ಮನೆಯಾಗಿರೋರು ಸಿಟ್ಟೆಲ್ಲ ರೊಟ್ಟಿ ಮೇಲೆ ಹಾಕಿ ಒತ್ತಿದ್ರೆ ರೊಟ್ಟಿ ಸರಿ ಬರೋಂಗಿಲ್ಲ ರೀ. ಹಗುರ್ಕ ಏನು ಮಾಡ್ಬೇಕಂದ್ರೆ ಲಟ್ಟಿಸ್ಕೊಂಡು ಈ ರೀತಿ ಕಬ್ಬಿಣದ ತವಾ ಕಾಯಕ್ಕಿಟ್ಟು ಮೇಲಿಂದ ಸಾವಕಾಶ ಏನು ಮಾಡಿರಿ ಅಂತ ಹೇಳಿದ್ರೆ ನೀರು ಹಚ್ಚಿರಿ. ಇನ್ನು ರೊಟ್ಟಿ ಹ್ಯಾಂಗೆ ಮಗ್ಲು ತಿರುಗಿಸಿ ಹಾಕೋದು ಅಂತಂದ್ರೆ ಗೊತ್ತಾಗದೇ ಇದ್ರೆ ಅದು ಹಾಗೆ ಹಿಂಗೆ ಮೇಲೆ ಹೇಳ್ತಾ ಬರ್ತದೆ ದೋಸೆ. ಹಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋರಿ ಗ್ಯಾಸಲ್ಲಿ ಬೆಂಕಿನ. ಆವಾಗ ತಿರುಗಿಸಿ ಹಾಕಿದ್ರೆ ಸಾಕು. ನೀವು ಮಸ್ತಾಗಿ ರೊಟ್ಟಿ ಏನು ಹಾಕೋ ಅಂದ್ರೆ ಒಪ್ಕೊಂಡು ಮೆತ್ತನ ರೊಟ್ಟಿ ರೆಡಿ ಹಾಕವು. ಇಷ್ಟ ಸಿಂಪಲ್ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡೋದು. ಕಡೆಗೆ ಒಂದು ಚಲೋ ಕಾಟನ್ ಬಟ್ಟೆ ಇಟ್ಕೊಂಡು ನೀವು ಅದು ಕೊನೆಗೆ ಅರುಗೋದು ಬೇಯ್ದಿಲ್ಲ ಅಂತ ಹೇಳಿದ್ರೆ ಒತ್ಕೊತ ಏನು ಮಾಡ್ಬೋದು ಅಂತ ಹೇಳಿದ್ರೆ ಬೇಯಿಸ್ಬೋದು. ಈಗ ಅಕ್ಕಿ ಮತ್ತೊಂದು ರೊಟ್ಟಿನ ಲಟ್ಸಾಕತ್ತಾಳೆ ನೋಡಿರಿ. ಮತ್ತು ಆದಷ್ಟು ಹಂಚು ಅಥವಾ ತವಾ ದಪ್ಪಗೆ ಇರಲಿ. ತೆಳ್ಳಗಿತ್ತು ಅಂದ್ರೆ ಬೇಗ ಏನಾಗ್ತಾವೆ ಅಂದ್ರೆ ರೊಟ್ಟಿ ಹೊತ್ತಿ ಬಿಡ್ತಾವೆ ರೀ, ಮತ್ತು ಹಂಚು ಹಿಡಿತದೆ. ದಪ್ಪ ಹಂಚಿತ್ತು ಅಂತ ಹೇಳಿದ್ರೆ ರೊಟ್ಟಿ ಬೇಗ ಹೊತ್ತಂಗಿಲ್ಲ. ಇದು ಅಂಗಡಿಯಲ್ಲಿ ತಂದಿರೋ ಹಿಟ್ಟು, ಅವರು ಏನೇನು ಯಾವುದ್ರ ಕಾಳು ಹಾಕಿದ್ರ ಮೇಲೆ ಹಾಕಿದ್ರು ಅಂದ್ರೆ ರೊಟ್ಟಿ ಸ್ವಲ್ಪ ಹೊತ್ತತಾವು ಮತ್ತು ಕೆಂಪಾಕವು. ಅದಕ್ಕೆ ಒಂಚೂರು ಇದಕ್ಕೆ ನಾನೇನು ಮಾಡಿದೆ ಅಂದ್ರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೆ. ನಾವು ಮನ್ಯಾಗ ಜೋಳ ಹಾಕ್ಸುವಾಗ ಈಗ ನಮ್ಮ ಅವರೆಲ್ಲ ಜೋಳದ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿಸಿ ಹಾಕಿಸ್ತಿದ್ರು. ಚಲೋ ಹಾಕವು ಮತ್ತು ಬೆಳ್ಳಗೆ ಬರ್ತಾವೆ ರೊಟ್ಟಿ ಅಂಥೇಳಿ. ಇಷ್ಟ ನೋಡಿರಿ ರೊಟ್ಟಿ ಮಾಡೋದು, ಭಾಳ ಕಷ್ಟ ಏನಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ವಿಡಿಯೋ ನೋಡಾಕತ್ತಿರೋರು ಇದೇನು ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಅನ್ನೋ ವಿಡಿಯೋ ಮಾಡ್ಯಾರ ಹೇಳಿ ಬೈಬೇಡ್ರಿ. ಇದು ಮಾಡೋಕ್ಕೆ ಬಂದವರಿಗೆಲ್ಲ, ರೊಟ್ಟಿ ಮಾಡೋಕ್ಕೆ ಬರದೇ ಇದ್ದವ್ರಿಗೆ ಈ ವಿಡಿಯೋ. ಇದು ಹಿಟ್ಟು ಕಾಯಿಸ್ಕೊಂಡು ತೋರಿಸಿದ್ವಲ್ಲ ಅದರಿಂದ ಮಾಡ್ತಿರೋ ರೊಟ್ಟಿ. ಥ್ಯಾಂಕ್ ಯು.